ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಟ್ರೈಲೈಫ್ ಆಸ್ಪತ್ರೆಯಿಂದ ಯುಗಾದಿ ಹಬ್ಬದ ಅಂಗವಾಗಿ ಮಹಿಳೆಯರಿಗೆ ಸೀರೆ, ಅರಿಶಿನ, ಕುಂಕುಮ ಹಾಗೂ ದಿನಸಿ ಕಿಟ್ ವಿತರಿಸಿ ಮಾತನಾಡಿದರು. ಇದೀಗ ನಮ್ಮ ಭಾಗದಲ್ಲಿ ಹರಿಯುತ್ತಿರುವ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಕಲುಷಿತಗೊಂಡಿದ್ದು ವಿಷಕಾರಿಯಾಗಿದೆ. ಇದು ಅಂತರ್ಜಲಕ್ಕೆ ಸೇರುತ್ತಿದೆ. ಇಂದೆಲ್ಲ ಮುಂದೊಂದು ದಿನ ನಮಗೆ ಇದರಿಂದ ತೊಂದರೆ ಕಟ್ಟಿಟ್ಟ ಬುತ್ತಿ ಎಂದರು. ಇನ್ನು ಈ ಬಗ್ಗೆ ವಿಧಾನಸೌಧ ಸಂಸತ್ತಿನಲ್ಲಿ ನಮ್ಮ ಎನ್ಡಿಎ ಮೈತ್ರಿ ಮುಖಂಡರು ಧ್ವನಿ ಎತ್ತುತ್ತಿದ್ದಾರೆ. ಆದರೂ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಇದು ಇಡೀ ಬಯಲುಸೀಮೆ ಭಾಗದ ರೈತರ, ಕೃಷಿಕರ ಭವಿಷ್ಯ, ಬದುಕಿನ ಪ್ರಶ್ನೆಯಾಗಿದೆ ಎಂದು ಹೇಳಿದರು. ರಾಜ್ಯದ ಸರ್ಕಾರವು ಈ ಬಗ್ಗೆ ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ಬಯಲುಸೀಮೆ ಭಾಗದ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗೆ ಇಳಿಯುವುದರಲ್ಲಿ ಅನುಮಾನವಿಲ್ಲ ಎಂದರು. ಶಾಶ್ವತ ನೀರಿನ ಹೋರಾಟ ಸಾಕಷ್ಟು 5 ದಶಕಗಳಿಂದ ನಡೀತಾ ಇದೆ. ಆದರೆ ಈಗ 15 ವರ್ಷ ಹಿಂದಗಡೆ ಇಷ್ಟು ಒಂದು ಹೋರಾಟಕ್ಕೆ 15 ವರ್ಷ ಹಿಂದಗಡೆ ಏನು ಎತ್ತಿನ ಹೊಳೆ ತರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಆಯಿತು. ಇವತ್ತುವರೆಗೂ ಇನ್ನೂ ಬರುತ್ತೆ ಬರಲ್ಲ ಅಂತಕ್ಕಂಥದ್ದು ಇವತ್ತು ಶಾಸ್ತ್ರ ನೋಡಬೇಕು, ಆ ಥರ ಪರಿಸ್ಥಿತಿ ನಿಂತಿದೆ. ಇದನ್ನ ನಮಗೆ ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ನೀರು ತಂದಿರ್ತಕ್ಕಂಥದ್ದು ನಮ್ಮ ಭಾಗ್ಯ ಅಲ್ಲ, ದೌರ್ಭಾಗ್ಯ ಆಗಿದೆ. ಯಾಕಂತ ಹೇಳಿದ್ರೆ ಆ ನೀರನ್ನ ತಂದಿರ್ತಕ್ಕಂಥ ನೀರನ್ನ ಇರ್ತಕ್ಕಂಥ ಅಂತರ್ಜಲನ ಕಲ್ಮಿಷವಾಗಿ ಇರ್ತಕ್ಕಂಥ ಬೋರ್ವೆಲ್ಗಳಿಗೆ ನೀರು ಹೋಗ್ತಕ್ಕಂಥದ್ದನ್ನ ವಿಷಕಾರಿಯಾಗಿರ್ತಕ್ಕಂಥ ನೀರು ಬರ್ತದೆ ಅಂತ ಹೇಳಿದ್ರು ಕೂಡ ಇನ್ನೂ ಕೂಡ ಅದಕ್ಕೆ ಕ್ರಮ ಕೊಂಡ್ಕೊಂಡಿಲ್ಲ. ಈ ಎತ್ತಿನ ಹೊಳೆ ನೀರು ಬಂದಿದ್ದೆ ಆದರೆ ಇಮಿಡಿಯೇಟ್ ಆಗಿ ನಮ್ಮ ಬಯಲು ಸೀಮೆಯ ಇರ್ತಕ್ಕಂಥ ಸಮಸ್ಯೆಗಳಿಗೆಲ್ಲ ಬಗೆಹರಿಯುತ್ತದೆ. ಇದರ ಧ್ವನಿನ ಅಸೆಂಬ್ಲಿಯಲ್ಲೂ ಮಾತಾಡ್ತಾ ಇದ್ದಾರೆ, ಪಾರ್ಲಿಮೆಂಟಲ್ಲೂ ಮಾತಾಡ್ತಾ ಇದ್ದಾರೆ, ದೇವೇಗೌಡರು ಮಾತಾಡ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಇದು ಯಾಕಂತ ಹೇಳಿದ್ರೆ ಬಯಲು ಸೀಮೆಯ ಸಮಸ್ಯೆ, ನೀರಿನ ಸಮಸ್ಯೆ ಜನರಿಗೆ ಇವತ್ತು ಇರ್ತಕ್ಕಂಥ ಪರಿಹಾರ ಮಾಡಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಇಲ್ಲಿರ್ತಕ್ಕಂಥದ್ದು ಸಾಕಷ್ಟು ರೈತರು ಎಲ್ಲರೂ ಕೂಡ ಸಂಕಷ್ಟ ಎದುರಾಗ್ತಕ್ಕಂಥ ದಿನ ಬರ್ತಾ ಇದೆ. ಹಂಗಾಗಿ ಎಲ್ಲೋ ಭಯಭೀತರಾಗಿದ್ದಾರೆ. ಇದು ಗೊಂದಲ ಆಗ್ತದೆ. ನಾಳೆ ಬೆಳಗ್ಗೆ ಜನ ಯಾವ ಮಟ್ಟಕ್ಕೆ ದೊಂಬಿ ಎದ್ದು ಇದು ಗಲಾಟೆ ಮಾಡ್ತಾರೋ ಗೊತ್ತಿಲ್ಲ. ಹಂಗಾಗಿ ಇಮಿಡಿಯೇಟ್ ಆಗಿ ಅದನ್ನು ಎಚ್ಚೆತ್ಕೊಂಡು ಮಾಡೋದು ಸೂಕ್ತ ಅಂತೇಳಿ ಎಲ್ಲರೂ ಧ್ವನಿ ಎತ್ತಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.